ಅಲ್ಲಿ ರಿಸೆಪ್ಷನ್ ಹತ್ರ ಅಷ್ಟೊಂದು ಬಡ್ಕೊಂಡೆ ಡಿಸೈನ್ ಆಗಿ ಕೇಳಿದ್ದೆ ನನ್ನ ಮಾತು. ಈಗ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಮನೆಗೆ ಗೊತ್ತಾಗ್ಬಿಟ್ರೆ ಅಂತ ಡೌ ಕಷ್ಟವಳು. ಕೃಷ್ಣ, ನೀನು ನಂಗೆ ಕರೆಕ್ಟಾಗಿ ಹೇಳಿದ್ರೆ ನನಗೆ ಅರ್ಥ ಆಗಿರೋದು. ಹೆಂಗೆಂಗೂ ಏನೇನೋ ಹೇಳ್ಬಿಟ್ಟು ನನ್ನ ಕನ್ಫ್ಯೂಸ್ ಮಾಡಿಬಿಟ್ಟೆ. ಇದು ಯಾವ ಥರ ಹೋಟೆಲ್ ಅಂತ ಕರೆಕ್ಟಾಗಿ ಸ್ಟ್ರೇಟಾಗಿ ಹೇಳೋದಿದ್ರೆ ಆಗೋಗಿರೋದು. ಹೊಡ್ಕೊಂಡು ಸತ್ತೆ ನಾನು. ಆ ರಿಸೆಪ್ಷನ್ ಹತ್ರ ಕೀ ಇಸ್ಕೊಂಬೇಡ ಅಂತ. ಇನ್ನೇ ತಾನೇ ಹೋಟೆಲ್ ಚೆನ್ನಾಗಿದೆ, 5 ಸ್ಟಾರು, ಸ್ನಾಕ್ ಸ್ಟಾರು, ಆಮೇಲೆ ಕ್ಲೀನ್ ಆಗಿದೆ, ಚೀಪ್ ಅಂಡ್ ಬೆಸ್ಟು, ಅದು ಇದು ಅಂತ ಬಡ್ಕೊಡ್ತಿದ್ದೆ. ನಡಿಯ ಹೋಗೋಣ, ನಡಿಯ. ಹೇಯ್ ಬಾರೆ. ಎಲ್ಗೋ? ಬರಲಿ. ಯಾರ್ದೋ ಗಾಡಿ? ಯಾರ್ದು ಅತ್ತೆ, ಬೇಗ. ಅಲ್ಲ ಕಣೋ, ಲಗೇಜ್ನೆಲ್ಲ ಕ್ಯಾಬಲ್ಲೇ ಬಿಟ್ಬಿಟ್ವಲ್ಲ, ಇವಾಗ ಏನು ಮಾಡೋದು? ನೋಡ, ಗಾಡಿ ಬುಕ್ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ರೈಟ್ ಹೇಳ್ತಾರೋ. ಆ ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿ ನಾನೇ ದುಡ್ಡು ಕೊಡ್ತೀನಿ. ಆ ಲಗೇಜ್ ಎಲ್ಲ ಏರ್ಪೋರ್ಟಲ್ಲಿ ನೀನು ಕಲೆಕ್ಟ್ ಮಾಡ್ಕೋ. ಸುಮ್ಮನೆ ಬಂದಿದ್ದಾರೆ, ಸುಕ್ಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು. ಸಾಧ್ಯನೇ ಇಲ್ಲ, ನೋ ಚಾನ್ಸ್. ಇಲ್ಲ ನಂಗೆ ಆಗಲ್ಲ. ಈಗ ಗೋವಾಗ ಬಂದು ಅರ್ಧ ಗಂಟೆಗೆ ಪೊಲೀಸ್ ಕೇಳಿ ತಗೊಳಕೋತಿದೆ. ಅದು ನನ್ನ ಪ್ರಾಬ್ಲಮಾ? ಆ ಗಪ್ಪು ಜಾಗನ ಬುಕ್ ಮಾಡಿದ್ಯಾರು? ಪೊಲೀಸ್ ಬೇರೆ ಅಟ್ಟಾಡ್ಸ್ಕೊಂಡು ಬಂದಿದ್ದಾರೆ, ಲಾಠಿ ಹಿಡ್ಕೊಂಡು. ಗಾಡಿ ಬೇರೆ ದೇಪ್ಕೊಂಡು ಬಂದಿದ್ದೀವಿ. ನಿನಗೆ ನಾನು ಹೇಳದ್ನಾ ಗಾಡಿ ಕತ್ಕೊಂಡು ಬಾ ಅಂತ? ಕಾಲಿಟ್ಗಳಿಗೆ ಸರಿ ಇಲ್ಲ ಕಣೆ. ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರಬೇಕು, ಅರ್ಥ ಆಯ್ತಾ? ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಅದೇ ಏನಕ್ಕೆ ಅಂತ ಇಲ್ಲಿದ್ದು ಕಿತ್ತಾಕೋ ಕೆಲಸ ಏನಿದೆ ನಿಂಗೆ? ನೀನು ಹೋಗ್ಲಿಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆಗಲ್ವಾ? ಎಂಗೇಜ್ಮೆಂಟಾ? ಹಾ, ಹೌದೌದು, ನಡೆಯಲ್ಲ. ಬಿಟ್ರು ಹೇಳ್ತಾ ಇದೀನಿ, ನಿಜ ಹೇಳು. ಏನು ಸುಳ್ಳು ಹೇಳ್ತಿದ್ಯಾ ಅಂತ? ಎಂಗೇಜ್ಮೆಂಟ್ ಅಂತ ಲೊಟ್ಟು ಲಸ್ಕು ಅದೆಲ್ಲ ಸುಳ್ಳು ಹೇಳ್ಕೊಂಡಿದ್ದು ಬಂದಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವುದೋ ಫ್ಯಾಮಿಲಿ ಗಲಾಟೆ ಅಂದ್ಕೊಂಡು ದಾವಣಗೆರೆಯಿಂದ ಗೋವಾಗೆ ಶಿಫ್ಟ್ ಆಗಿಲ್ಲ. ಇದೆಲ್ಲ ನೀವು ಬಿಡ್ತಾರ ಬುಕ್ಕಾಳಿ. ನಿಜ ಹೇಳೆ, ಏನಕ್ಕೆ ಬಂದಿದ್ದೆ ಇಲ್ಲಿಗೆ? ನಾನು ಯಾಕೋ ನಿಂಗೆ ಹೇಳಬೇಕು? ಸರಿ, ಹಾಗಿದ್ರೆ ನಾನು ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಬೇಡ ನೋಡು. ಮತ್ತೆ ಹೇಳು, ಏನಕ್ಕೆ ಬಂದೆ? ನಿನಗೆ ಯಾಕದಲ್ಲ? ನನಗೆ ಬೇಡದಿರೋ ಮ್ಯಾಟ್ರು ಅದ್ರಲ್ಲಿ ನನ್ನೂ ತಗಲಾಗ್ತಿದ್ಯಾ? ಈಗ ನಿನಗೇನು ಬೇಕೋ ಅದೇ ನನಗೂ ಬೇಕು, ಸುಮ್ಮನೆ ಹೇಳಲೆ. ಬಂದಿದ ತಕ್ಷಣ ಮೈ ಮೇಲೆ ಬೀಳ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ನಾನೇನು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಸುಮ್ಮನೆ ಕಾರಣ ಕೊಡ್ಬೇಡಿ.